ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಟ್ಟದ ಮೇಲಿರೋ ಒಂದು ದೇವಸ್ಥಾನ ನೋಡ್ತೀರಾ? ಇಲ್ಲೆಲ್ಲ ಸೀನರಿ ಹೆಂಗಿದೆ ಗೊತ್ತಾ ನಿಮಗೆ? ಫುಲ್ಲು ಸೈಕ್. ಇದು ಮಿನಿ ಸ್ವರ್ಗ ಅಂತಾನೆ ಅನ್ಬೋದು, ಅಷ್ಟು ಚೆನ್ನಾಗಿದೆ ಇದೆಲ್ಲ. ವಿಡಿಯೋದಲ್ಲಿ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ನೀವು ರಿಯಲ್ ಆಗಿ ಇಲ್ಲಿಗೆ ಬಂದು ನೋಡಿದ್ರೆ ಸಖತ್ತಾಗಿರುತ್ತೆ. ಮಿನಿ ಸ್ವರ್ಗ ಅಂತಾನೆ ಅನ್ಬೋದು. ಇಡೀ ಬಂದು ಹೇ ಬಸ್ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ದೆ ಅಂತ ನೋಡ್ತೀರಾ? ಇಲ್ಲ ಜೀವ ಅಷ್ಟೇ. ಪೂರಾ ಫಾರೆಸ್ಟ್ ನೋಡ್ಬೋದು ನೀವು ಇಲ್ಲಿಂದ ನೋಡಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಆದರೆ ನೀವು ಸ್ವಲ್ಪ ಬೇಗ ವಿಸಿಟ್ ಮಾಡಬೇಕು. ಮೋಡ ಎಲ್ಲ ಇಲ್ಲಿಲ್ಲೇ ಹೋಗ್ತಾ ಇರ್ತವೆ. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ನೀವೇನಾದ್ರು ಇಲ್ಲಿಗೆ ಬರೋಂಗಿದ್ರೆ ಇಲ್ಲಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣಿಸ್ತವೆ ಅಂದ್ಕೊಳ್ತೀನಿ. ನೋಡಿ ಅಲ್ಲೆಲ್ಲ ಮರಗಳೆಲ್ಲ ಸ್ವಲ್ಪ ಕಡಿಮೆ ಇದ್ದಾವೆ. ಫುಲ್ಲು ಬ್ಯೂಟಿಫುಲ್ ಆಗಿದೆ. ಆ್ಯನಿಮೇಟೆಡ್ ಮೂವೀಸ್ನಲ್ಲೆಲ್ಲ ಹೆಂಗಿರುತ್ತೋ ಹಂಗೆ ಬ್ಯಾಕ್ ಸೈಡೆಲ್ಲ ಹಂಗೆ ಇದೆ. ಇಲ್ಲೇನಂದರೆ ಟೈಗರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಫುಲ್ಲು ಫಾರೆಸ್ಟಿಂದ ಕಾಣುತ್ತೆ. ಆಮೇಲೆ ಅಲ್ಲಲ್ಲಿ ಸ್ವಲ್ಪ ಎಲ್ಲ ಖಾಲಿ ಜಾಗ ಇದೆ. ಹಸು ಕುರಿ ಮೇಯ್ಸೋಕ್ಕೆಲ್ಲ ಜಾಗ ಇದೆ. ಹಸು ಕುರಿ ಎಲ್ಲ ಮೇಯ್ಸೋಕ್ಕೆ ಜಾಗ ಇದೆ. ಯಾರು ಮೇಯಿಸ್ತಿರೋ ಕರ್ಕೊಬರ್ಬೋದು. ಫೋಟೋಸ್ ತಗೊಂತ ಇದ್ದೆ. ಸಖತ್ತಾಗಿದೆ ಜಾಗ ಮಾತ್ರ. ನೀವು ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಆದರೆ ಬೆಳಗ್ಗೆ ಅಂತ ಮಾತ್ರ ವಿಸಿಟ್ ಆದರೆ ಸಖತ್ತಾಗಿರುತ್ತೆ. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ಅಷ್ಟೊಂದೇನಿದಿಲ್ಲ. ಇವಾಗ ಟೈಮ್ ಒಂದು 11:30 ಆಗಿದೆ. ಹಂಗಾಗಿ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಈ ಬೆಟ್ಟದ ಹೆಸರು ಏನಂದರೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ. ನೀವು ನೋಡ್ತಾ ಇರ್ಬೋದು ಫುಲ್ಲು ಹೆಂಗಿದೆ ಅಂತ. ಇಲ್ಲಿ ನೀವು ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಬಂಡೀಪುರದಲ್ಲಿರೋದು ಒನ್ ಆಫ್ ದ ಫೇಮಸ್ ಬೆಟ್ಟ ಇದು. ಬಂಡೀಪುರದಲ್ಲಿ ಸೀನರಿ ಎಲ್ಲ ಸಖತ್ತಾಗಿದೆ. ಆದರೆ ಒಂದು ಏನಂದರೆ ಈ ಬಸ್ಸಲ್ಲಿ ಬರಬೇಕಾಗುತ್ತೆ. ಆಮೇಲೆ ರಶ್ ಇರುತ್ತೆ ಸ್ವಲ್ಪ, ಅಷ್ಟೇ ಇದು, ಇನ್ನೇನೂ ಇಲ್ಲ. ಆಮೇಲೆ ಇಲ್ಲಿ ಸೀನರಿ ಎಲ್ಲ ತುಂಬ ಚೆನ್ನಾಗಿದೆ, ನೀವು ಬರ್ಬೋದು.